ಯಪ್ಪ ಏನಪ್ಪ ಅವಾಗ ಮಾಡಿದ ಕರ್ಮ ಎಲ್ಲೋಕತಿ ಕರ್ಮಾದಿಗಳು ಕಾಡ್ತಾ ಇರ್ತಾವ. ಮುಚ್ಚಿರಿ ಬೈ ಸಾಕ. ನೀವಂತ್ರು ಬರೀ ನನಗೆ ಏನನ್ಲಿ ಅಂತ ಕಾಯ್ತಿರ್ತೀರಿ ನೋಡು. ನಾ ಯಾವಾಗ ಶಟರ್ ಸ್ಟ್ಯಾಂಡಿಗೆ ಹಾಕೇನೆ ಅಂತೇಳಿ ನಾ ಸತ್ ಗುಟ್ಟು ಕುಂದ್ರೋದ ಕಾಯಕತ್ತೀರಿ. ನಾ ಹೋಗಿ ಹೋಗಿ ನಿನ್ನಂತ ಅದನ್ನ ಮಾಡ್ಕೊಂಡೆ. ಯಾವ್ದಾರ ಬೇರೆ ಯಾರನ್ನಾರ ಮಾಡ್ಕೊಂಡಿದ್ರೆ ನನ್ನ ಜೀವನ ಎಷ್ಟೋ ಚೆನ್ನಾಗಿರ್ತಿತ್ತು. ಅಯ್ಯೋ ದೇವ್ರೆ, ಎಲ್ಲ ನನ್ನ ಕಲ್ಮ ಕಲ್ಮ ಕಲ್ಮ. ಅಯ್ಯಯ್ಯ ಕಲ್ಮ ಕಲ್ಮ ಅಲ್ಲಲೇ, ಕಲ್ಮ ಅಲ್ಲದ ಕರ್ಮ ಕರ್ಮ. ನಿನಗೆ ಬಾಯಾಗಿದ್ದು ಹೊಳ್ದಲ್ಲ ಅದು ಹೋಲ್ಬಿಡು. ನಾನು ನಿನ್ನ ಬಿಟ್ಟು ಬೇರೆ ಯಾರು ಮಾಡ್ಕೊಂಡಿದ್ರೆ ನನ್ನ ಜೀವನ ಚೆನ್ನಾಗೇ ಇರ್ತಿತ್ತು. ಹಾ, ಈಗ ಮಾಡ್ಕೊಂಡಾಗೈತಲ್ಲ, ಏನ್ ಮಾಡ್ತೀರಿ? ಏನ್ ಮಾಡೋದೈತಿ? ಲಾಬ್ 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 ಕುಂತ ಹೊಯ್ಕೊಳ್ಬೇಕಟ್ಟೆ. ಅದು ಹೋಗ್ಲಿ ಬಿಡು. ಯವ್ವ ಏನಾತ್ ಬೇ, ನೀನ್ ಯಾಕ ತಿಪ್ಪ್ಯಾಗ ಹೋಗಿ ನಿಂತಿದ್ದಿ? ಅದ ಏನಾತ್ ಗೊತ್ತ ಮಗನ, ನಿನ್ನೆ ನಮ್ಮ ತಂಗಿ ಮನೆಗೆ ಹೋಗಿದ್ವಿ. ಅಲ್ಲೇ ಈಕಿ ಸುಮ್ಕೊಂಡ್ರ ಹೋಗ್ಬೇಡ, ಇಕ್ಕಿದ್ದಂಗ ಆಕಿ ಕೈಯಾಗ ಏನ್ ದೊಡ್ಡ ಗಮನದಾರಿ ಅಂತ ಹೇಳಕತ್ತೀರಿ? ಏನಿಲ್ಲ ಏನಿಲ್ಲ ಮಗನ, ಅದು ನಿನ್ನೆ ಹೋಗಿದ್ವಪ್ಪ ನಿಮ್ಮ ಅತ್ತಿ ಮಾತಾಡ್ಸ್ಕೊಂಬರಕ, ಅದನ್ನೇ ಹೇಳಕತ್ತಾರ. ಅದು ಮಾತಾಡ್ಸೋದು ಈಗ ನೀ ಕೇಳಿದ್ದೇನ ಅವ್ರು ಹೇಳೋದೇನು ನೋಡ್, ಬರೇ ತಂಗಿದೊಂದೇ ಉಸಾಬ್ರಿ. ನಾನು ಹೋಗಿದ್ವಿ, ಅದು ಏನ ಕೈಯ ನುಂಗ್ರ ಕಳೆದ್ ಬಿಡ್ತಪ್ಪ. ಕಳೆದ್ ಬಿಟ್ಲೆ ನಾನು ಹಂಗಾರೆ ಕಸ್ತಾಗೆಲ್ಲರೂ ಹೋಗದ್ ನೀವು ಏನು ಅಂತೇಳಿ ಅಲ್ಲಿ ಬಂದಿಂದ ಅಲ್ಲಿ ಮತ್ತೆ ಹೋಗಿ ನೋಡೋದಂತ ಇಲ್ಲೇ ಕಸ್ತಾಗ ಹುಡ್ಕಾತಿದ್ನಪ್ಪ. ಬಂಗಾರ ಈಗಿನ ಕಾಲದ ರೇಟ್ನ ತೊಗೊಳಕತ್ತಾನ, ಆ ಬಂಗಾರ ಹುಡ್ಕಾಕತ್ತಿದ್ನೆ ಯಪ್ಪ. ಹಳಾದ ಆ ಮಾದಪ್ಪನ ಕುರಿ ಅದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ. ಆ ಮಾದಪ್ಪನ ಕುರಿ ಎತ್ತಾಗಿತ್ತೋ ಏನ, ನನ್ನ ನೋಡಿ ಹಿಂದಿಂದ ಬಂದು ಬೇಸೆ ಗುದ್ದೆ ಬಿಡ್ತಾಯಪ್ಪ. ಸೊಂಟ ಚಪ್ಪಿನ ಮುರಿದತಿ. ಡಾಕ್ಟ್ರು 1 ತಿಂಗಳು ಮಕ್ಕೊಂಡಲ್ಲೇ ಅಂತ ಹೇಳ್ಯಾರಯ್ಯಪ್ಪ. ಅಯ್ಯೋ ದೇವ್ರೆ, 1 ತಿಂಗಳು ಮಕ್ಕೊಂಡಲ್ಲೇ? ಅಯ್ಯಪ್ಪ, ನನಗೆ ಈ ಮನೆಗೆ ಬರೋಕೆ ಇಷ್ಟ ಇದ್ದಿದ್ದಿಲ್ಲ. ಏನೋ 3 ದಿನದಿಂದ ನನ್ನ ಗಂಡ ಗಲಾಟೆ ಮಾಡಕತ್ತಾನ ಅಂತೇಳಿ ಸುಮ್ಮನೆ ಬಂದ್ರೆ ಆತ್ಬಿಡು ಅಂತ ನಾನು ಅನ್ಕೊಂಡಿದ್ದೆ. ನೋಡಿದ್ರೆ ಈಗ ಇದು ನೋಡಿದ್ರೆ ಹೆಣ ಈಗ ಬಿದ್ದತ್ತಲ್ಲ ನಮ್ಮ ಅತ್ತಿ. ಇನ್ನು ಇದ್ರ ಸೇವೆ ಬೇರೆ ಮಾಡ್ಬೇಕಾ? ನನಗೆ ಹೊಟ್ಟೆ ಸಂತತ್ತಿವ್ರಿ ಯಾಕತ್ತಾಗ. ಏನು ನನಗೆ ಸುಖ ಕೊಟ್ಟತ್ತಂತೇಳಿ ಇದ್ರ ಸೇವೆ ಮಾಡ್ಬೇಕು ನಾನು. ಒಂದು ಬಂದಾಗಿಂದ ಇವತ್ತಿನವರೆಗೆ ನೆಳ ಸೇರಂಗಿಲ್ಲ ನಾನು. ಇದ್ರ ಮಸಡಿ ನೋಡಿದ್ರೆ ನನಗಾಗಿ ಬರೋದಿಲ್ಲ. ಇದು ಸೊಂಟಗಿಂತ ಮುರಿಯ ಬದ್ಲಿ ಹಳಾಗಿ ಒಮ್ಮೆ ತೆಲಿಗಿಲಿ ಹೊಡ್ತಿದ್ದು ನಿಗ್ರಿ ಹೋಗಿದ್ರೆ ಬೇಸಿತ್ತತ್ತಾಗ. ಇದ್ರದ್ದು ಏನಂತ ಸೇವೆ ಮಾಡಲೇ ಏನಂತಾಗ ನಾನು. ಕುಂತ್ರ ನೋತತಿ, ನಿಂತ್ರ ನೋತತಿ, ಕುಂದ್ರಾಕ ಬರೋದಿಲ್ಲ ಬಿಡು. ಹೋಲೆತ್ತಾಗ ಮಾತಾಡಿದ್ರು ನೋತತಿಪ್ಪ. ಯವ್ವ ಏನ್ ಬೇ, ಇಷ್ಟು ವಯಸ್ಸಿಗೆ ಹಿಂಗಾಗ್ಬಿಡ್ತಲ್ ಬೇ? ಎಲ್ಲ ನನ್ ಕಲ್ಮ ಕಲ್ಮ ಕಲ್ಮ. ಅಯ್ಯೋ ದೇವ್ರೆ. ಯವ್ವ ನಾಳೆ ಸೂರಜ್ ಅವನ ಹೆಂಡತಿ ಬರಾಕತ್ತಿದ್ರು. ಹೌದಾ? ದೇವ್ರೆ ಹೋಗ್ಲಿ ಬಿಡು. ದೇವ್ರ ಈಗಾರ ಒಂದು ಅವಕಾಶ ಕೊಟ್ಟನಲ್ಲ, ಒಬ್ಬೇಕಲ್ಲ ಅಂತ ಇಬ್ರು ಸ್ವಸ್ತಿಯಾರ ಕಡೆ ಸೇವಾ ಮಾಡಿಸ್ಕೊಳ್ಳೋದು. ಯಾರಿಗುಂಟು ಯಾರಿಗಿಲ್ಲ ಈ ಅವಕಾಶ. ಇಬ್ರು ನನ್ನ ಸೇವಾ ಮಾಡಿ ಪುಣ್ಯ ಕಟ್ಕೋರಿ. ಪುಣ್ಯ ಕಟ್ಕೋರಿ. ಹೌದೌದು ಪಾಪ, ನಿಮ್ ಸೇವಾ ಮಾಡಿ ಪುಣ್ಯ ಕಟ್ಕೊಂತೇವಿ. ಅಯ್ಯೇ ದೊಡ್ಡ ಪುಣ್ಯವಂತಿ ಯವ್ವ ತಾಯಿ, ಪಾದ ತನ್ನ ತಲೆ ಮ್ಯಾಗಿಡು. ನೋಡ್ಲಾ ನಿನ್ ಹೆಂಡತಿ ಹೆಂಗ್ ಮಾತಾಡ್ತಾಳ ನೋಡಯ್ಯೇ ಹಲ್ಕಟ್ ಹಾಟೆ. ನೋಡ್ ನಿನ್ ಹೆಂಡತಿ ಹೆಂಗ್ ಮಾತಾಡ್ತಾಳ. ನಿನ್ನ ಭಯ ನನ್ನ ಜಿಟ್ಟಿ ಏ ಭಾಡೆ ನೋಡಲ್ಲೇ. ನೋಡ್ಲಾ ಅಲ್ಲ, ತಾಯಿ ಇದ್ದಂಗ ನಾನು ನನ್ನ ನಾಯಿಗತೆ ಮಾಡಿ ಹೆಂಗ್ ಮಾತಾಡ್ತಾಳ ನೋಡ್ಲಾ. ಹತ್ತಿ ಸೇವೆ ಮಾಡಕ್ಕೆ ಇಷ್ಟು ಮಾತಾಡ್ತಾಳ ನೀ ಇದ್ದಾಗ. ಇನ್ನು ನೀ ಇಲ್ಲ ಅಂದ್ರೆ ನನ್ನ ತಲೆ ಮ್ಯಾಗ ಒಂದು ಕಲ್ಲ ಹಾಕಿ ಹತ್ತಿಯಾರ ಇದ್ಕಿದ್ದಂಗೆ ಸತ್ತ ಹೋಗ್ಯಾರ ಅಂತಾಳ ಏನ. ಯಾವ್ದಕ್ಕೂ ನನಗೆ ಸೆಕ್ಯೂರಿಟಿ ಗಾರ್ಡ್ ಇಟ್ಟು ಬಿಡಪ್ಪ. ದೊಡ್ಡ ಪಾಪ ನೀನು ಮಿನಿಸ್ಟರ್ ನೋಡ್, ನಿನಗೆ ಇಡ್ತಾರ ನೀನು ಸೆಕ್ಯೂರಿಟಿ ಗಾರ್ಡ್. ಮುಚ್ಕೊಂಡಿರ್ರಿ, ಈ ಮನೆಗೆ ನಾನಾ ಮಿನಿಸ್ಟರ್, ಹೋಮ್ ಮಿನಿಸ್ಟರ್. ಅಲ್ಲ ನೀ ಹಿಂಗಂದ್ರೆ ಹೆಂಗ ಅಂತ ಈ ಟೈಮ್ನಾಗ ಹಿಂಗೆ ಮಾತಾಡೋದು ಯಾಕೆ ಚಲೋ ಅಲ್ಲ ಅನಿಸ್ತೈತೆ ನೋಡ್ರಜ. ಯಾಕೆ ಚಲೋ ಅಲ್ಲ? ಯಾಕಂತ ನಾ ಯಾಕೆ ಸೇವೆ ಮಾಡ್ಲಿರಿ? ಈ ಮನಿ ಒಳಗೆ ನೆಟ್ಟ ನಿಂದ್ರಾಕ್ ಬಿಡ್ಲಿಲ್ಲ ನನಗೊಂದು ನೆಮ್ಮದಿಯಿಂದ. ನನಗೊಂದು ದಿನಾರ ಪ್ರೀತಿಯಿಂದ ಮಾತಾಡಿದ್ ನನ್ಕೂಟ ಉಣ್ಣು ತಿನ್ನ ಅಂದಿದ್ದು ನನ್ನ ಕಂಡ್ರೆ ಸೇರಂಗಿಲ್ಲ. ನೆಟ್ನೇಳ ಈಗ ಸೊಂಟ ಮುರಿದಂತ ಸೊಸಿ ಬೇಕಾದ್ಲನ ಬರಾಕತ್ತಾಳಲ್ಲ ಹೊಸ ಸೊಸಿ, ಮುದ್ದಿನ ಸೊಸಿ. ಆಕಿ ಕಡೆನ ಮಾಡಿಸ್ಬೋ ಅನ್ರಿ ಗೊತ್ತಾಕತಿ ನಾನು ಹೆಂಗ್ ಚಾಕ ಕೆಲಸ ಮಾಡ್ತಿದ್ದೆ. ಎಂಥ ದೊಡ್ಡ ಮಂತ್ಯಾನದಿಂದ ಬಂದೇನಂತ ನಿಮಗೂ ಗೊತ್ತೈತಿ. ಅಷ್ಟೆಲ್ಲ ಕೋಟಿಗಟ್ಲೆ ಆಸ್ತಿ ಇದ್ದ ಮನೆಯಿಂದ ಬಂದ್ರು ಈ ಮನಿ ಒಳಗೆ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗಿದ್ದೆ. ಆದ್ರ ಆಳಿಟ್ಟಿದ್ದ ನಮ್ಮಪ್ಪ. ಈಗ ನನಗ ಅಷ್ಟು ಮಾತಾಡಿ ಹೊರಗೆ ಹಾಕಿದ್ರು. ಈಗ ಬರ್ತಾಳಲ್ಲ ತಡಿ, ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡ್ತಾಳ, ಎಷ್ಟ್ರ ಮಟ್ಟಿಗೆ ಹೊಂದ್ಕೊಂಡು ಹೋಗ್ತಾಳ ನಾನು ನೋಡ್ತೇನೆ. ಸರಿ ನೋಡ್ರಿ ಹೆಂಗ್ ಮಾತಾಡ್ತಾಳ, ನೀವರ ಹೇಳ್ರಿ ಇದು ಸರಿ ಅಲ್ಲ ಅಂತೇಳಿ. ಅಡ್ನಾಡಿ ಅಡ್ಕಸ್ಬಿ ಮಾತಾಡ್ದಂಗೆ ಮಾತಾಡಕತ್ತತಿ. ಏನು ಹೇಳಲಿ ಹೇಳು, ಏನು ಒಂದು ಉಳಿಸೇ ಇಲ್ಲ. ನೀ ನೆಟ್ಟಗಕ್ಕಿ ಕೂಟಿದ್ದಿದ್ರೆ ಅವ್ರು ನೋಡ್ಕೊಂತಾರ. ಅಲ್ಲ ನೀನು ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಲಿಲ್ಲ. ಬರ್ಬರ್ತಾ ನಮ್ಗೇನು ಹರೇ ಹೋಗಿ ಹರಿಯಂಗಿಲ್ಲ. ಬರ್ಬರ್ತಾ ವಯಸ್ಸು ಅಕ್ಕತಿ, ಅವಾಗ ನಮಗೆ ಇವರೇ ಆಸರಕಾರ ಅನ್ನೋದು ನೀನು ಒಂದಿನಾನು ಅನ್ಕೊಲೇ ಇಲ್ಲ. ಮತ್ತು ಅವ್ರಿಗೆ ಅಡ್ಡ ಶೆಟ್ಟದ್ ಮಾತಾಡತ್ತಿ, ಮತ್ತು ಹರಿದಾರದಾರ ಬಿಸಿ ರಕ್ತ ಈಗ ಮತ್ತೆ ಮಾತಾಡ್ತಾಳಕ್ಕಿ. ಏನು ಮಾಡಕ್ಕತಿ? ಏನು ಮಾಡೋಕ್ಕಾಗಲ್ಲ. ಯಪ್ಪ ಮಗನ ನಾ ತಗೋರ್ಪ, ನೀನ್ ಹೆಂಡತಿ ಕಟ್ಕೊಂಡು ಹೋಗಿ ನಿನ್ ಪಾಡಿಗೆ ನೀನು. ಸತ್ತರ ಸಾಯ್ಲಿ ಇದ್ದರ ಇರ್ಲಿ, ಏನ್ ಮಾಡಕ್ಕತಿ ನಾನು ಅನ್ಭವಿಸ್ತೇನೆ. ಬ್ಯಾಡ್ ಬಿಡುವ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ನೀ ಮಾಡಕ್ ಹೋಗ್ಬೇಡ ಮಗಳ. ಏನು ನಾ ಈಗ ಬಲವಂತ ಮಾಡಿ ಸೇವೆ ಮಾಡ್ಕೊಂತಿಲ್ಲೇ ಇಲ್ಲ ಅಂತ ಏನು ಹೇಳೋದು? ಅದು ಅವ್ರವ್ರ ಮನ್ಸಿಗೆ ಬರ್ಬೇಕು. ಈಗ ನಿನ್ನ ಮನ್ಸಿಗೆ ಬಂದಿಲ್ಲ ಅಂತ ನಿಂದು ತಪ್ಪಂತ ನಾ ಹೇಳಂಗಿಲ್ಲ. ಆಕಿನೂ ಹಂಗ ಉರ್ಸ್ಕೊಂಡ್ ತಿಂದಾಳ. ನಿನ್ನ ನೆಮ್ಮದಿ ಅನ್ನೋದೇ ಕೊಟ್ಟಿಲ್ಲ ಆಕಿ. ಯಾವತ್ತು ಪ್ರೀತಿಯಿಂದ ಮಾತೂ ಆಡಿಲ್ಲ. ಹಂಗಾಗಿ ನಿನಗೆ ಈ ಥರ ಅನ್ಸೋದು ಸಹಜ.
ಬೇಡ ನಿಂಗೆ ಇಷ್ಟ ಇಲ್ಲದೆ ಇಲ್ಲಿ ಇರಾಕ್ ಹೋಗ್ಬೇಡ ಪಾಪ ಹೋಗ್ಬಿಡು. ನಾನು ಕಟ್ಕೊಂಡು ಗಂಡ ಬಿಡಕ್ಕಾಗಲ್ಲ, ನನ್ನ ಕರ್ಮ. ನಾ ಏನಾದರೂ ಮಾಡಲೇಬೇಕು. ಯಾಕಂದ್ರೆ ನಾ ತಾಳಿ ಕಟ್ಟೋ ಹೊತ್ನ್ಯಾಗ ಕಷ್ಟ ಸುಖ ಎಲ್ಲದ್ರಾಗೂ ಭಾಗಿಯಾಕನಿ ಅಂತೇಳಿ ಮಾತು ಕೊಟ್ಬಿಟ್ಟೇನಿ. ಮಾತು ಮುರಿಯಂಗಿಲ್ಲ. ಎಷ್ಟಾದ್ರೂ ನನ್ನ ವಂಶಕ್ಕೆ ಅಂತೇಳಿ 2 ಗಂಡು ಮಕ್ಳು ಹಡ್ದು ಕೊಟ್ಟಾಳಕ್ಕೆ. ಆ ಹೆಂಡತಿ ಋಣ ತೀರ್ಸಕ್ಕೆ ಇದು ಒಂದು ಅವಕಾಶ. ನಮ್ಗೆ ಎಷ್ಟೋ ಸಲ ಸೇವಾ ಅವ್ರ ಮಾಡ್ತಿರ್ತಾರೆ, ನಾವು ಸಾಯ್ತ ನಾನು ಈಗ ಒಂದೇನೋ ಮಾಡ್ಕೊಂಡ್ಬಿಟ್ಟಾಳ. ಈಗ ನಾ ಆಕಿ ಸೇವಾ ಮಾಡಲಿಲ್ಲ ಅಂದ್ರೆ ದೇವ್ರ ಮೆಚ್ಚ ನಾ ಮಾಡ್ತೇನೆ. ಮಾವರ ಆತ್ ತಗೋರಿ, ಇರ್ತೇನೆ. ನಿಮ್ಮ ಮುಖ ನೋಡ್ಕೊಂಡು ನಾ ಎಲ್ಲ ಸಹಿಸ್ಕೊಂಡು ಹೋಗ್ತೇನೆ ನೋಡ್ರಿ. ನಾ ಇರ್ತೇನೆ. ನಾನು ನಿಜ ಹೇಳ್ಬೇಕಂದ್ರೆ ನಂಗೆ ಇಲ್ಲಿರೋ ಮನಸ್ಸ ಇಲ್ಲ. ನಿಮ್ಗೋಸ್ಕರ ಇರ್ತೇನೆ ರೀ ಮಾವರ. ನಿಮ್ಮ ಮನ್ಸಿಗೆ ನೋವು ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ. ಆಯ್ತಲ್ಲ, ಇರ್ತೇನೆ ಅಂದೆಲ್ಲ ಅಷ್ಟೇ ಸಾಕು. ಆದ್ರೆ ಇನ್ಮೇಲೆ ಆ ರೀತಿ ಕೌಬೋ ಮಾತಾಡಂಗಿಲ್ಲ, ಹೇಳ್ಬಿಡ್ರಿ ನಿಮ್ಮ ಅವರಿಗೆ. ಆದ್ರ ಜಲಂ ಮಣ್ಣಾಲಿ ಅದ್ ಯಾವಾಗ ಮಾತಾಡ್ಬೇಕು ತಗೋ. ಇನ್ ಮ್ಯಾಗ ನಡ ಮುರ್ಕೊಂಡು ಮೂಲಿಗೆ ಸೇರಿ ಆತ. ಇನ್ನೇನಾರ ಅಂದ್ರೆ ನಡಿಬೇಕಲ್ಲ, ಗೊತ್ತೈತಿ ಸೊಸಿನ ಬೇಕಂತೇಳಿ. ಏನನ್ನೋದಲ್ ತೋ ನಾಯಿಗತೆ ಬಿದ್ದಿರ್ತಾಳೆ ಇನ್ಮ್ಯಾಗ. ನಾಯಿಗತೆ ಏನು ಬಿದ್ದಿರೋದು ಬೇಡ್ರಿ ಮಾವರ. ಅವ್ರ ಪ್ರೀತಿಯಿಂದ ಚಂದ ನಕ್ಕೊಂಡ್ ಮಾತಾಡ್ಕೊಂತಿದ್ರೆ ನಾನು ತಾಯಿಗತೆನ ನೋಡ್ತೇನೆ, ಮಾತಾಡ್ತೇನೆ. ಅದಕ್ಕೇನಿಲ್ಲ. ಹಂಗ ಸಿಟ್ ಮಾಡಿದ್ರೆ ನಾನು ಸೇರೋದಿಲ್ರಿ. ಅರ್ಥ ಆತನ? ಆಡ್ಕಸ್ಬಿ ಮಕ್ಕದಕ್ಕೆ ಅರ್ಥ ಆತನ? ಯಪ್ಪ, ನಾ ಮನೆಗೆ ಹೋಗಂಗಾರ ಒಟ್ಟು ಬ್ಯಾಗ್ ಈಗ ಲಗೇಜ್ ಎಲ್ಲ ಏನೇನದ ತೊಗೊಂಡು ಬರ್ತೀನಿ ತಗೋ. ಮಗನ ಹೋಗು ಅಂದಂಗ ಮರ್ತ ಬಿಟ್ಟೆ ನೋಡ್. ನಾನು ನಿಂಗೆ ಹೇಳುದು 2 ಕಾಯಿನ್ ನಾ ಹೊರಗೆ ಹೋಗ್ದಿದ್ದಿಲ್ಲ. ಅದು ಒಗ್ಯಾಕಂತ ಹೋಗೇನಿ, ನಾ ಒಗ್ದಂಗ ಆಗ್ಬಿಟ್ಟತ್ ನನಗೆ. ಅವು ನಾನು ವಾಪಸ್ ತೊಗೊಂಡು ಮಾತಾಡ್ಕೊಂತ ಹೋಗಿ ಕೊನೆಗೆ ಇಟ್ಬಿಟ್ಟೇನಿ. ದೇ ಇಲ್ಲೇ ಅದಾವ ನೋಡ್. ದೇವ್ರೇ, ನನಗೆ ಗೊತ್ತು ಎಲ್ಲ ಬೇಕಂತ ಮಾಡಿರಿ ನೀವು. ಮತ್ತೀಗ ನಾನು ನಡ ಮುರ್ಕೊಂಡು ಬಿದ್ದೇನಿ, ಎದ್ದೇಳಕ್ ಆಗಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಇವ್ನು ತೋರ್ಸಾಕತ್ತೀರ ನನಗ. ಸಾಕು ಬಾಳ ಚಿರಾಡಬೇಡ. ನೀಲಾ ಯಾಕೆ ಇಲ್ಲೇ ಮಕ್ಕೊಂಡಿ? ನೀಲಾ ಯಪ್ಪ ಹೋ ಯಾವ ಬಂದ್ರಿ? ಹೇಳ್ಬೇಡ ಏನ್ ಸ್ವಾದಿ ಹೇಳಿದಿ ಹಂಗ ಗಬಕ್ನ ಹೇಳ್ತಾರನ. ಕುಂದ್ರ ಅಲ್ಲ, ಇಲ್ಲ ಯಾಕೆ ಮಕ್ಕೊಂಡಿ? ಹುಡುಗಿ ಹಂಗ ನಡ ಎದಕ್ ಬರ್ತದ? ಹೋಗಿ ಪಲಂಗ್ ಮ್ಯಾಗ ಮಕ್ಕೋಬಾರ್ದನ? ಇಲ್ವೇ, ಹಂಗ ಹುಡುಗಿನ ಸಾಲಿಗೆ ಹೋಗಿದ್ಲ, ಇವರು ಇದ್ದಿದ್ದಿಲ್ಲಲ್ಲ, ಕೂತಿದ್ದೆ. ಇಲ್ಲ ನಿದ್ದಿನ ಬಂದ್ಬಿಟ್ಟತಿ, ಗೊತ್ತಾಗಿಲ್ಲ. ಬಂದ್ರನ ಸುಜಾತ? ಹೋದ್ಲ ಗಂಡ ಮನೆಗೆ? ಹ್ಞೂನವ್ವ, ಆಕಿ ಹೋದ್ಲ. ಮತ್ತು ನೀನು ಇಲ್ಲೇ ಬಾ ಅಂದೆ ಅಂತೇನ ನಿಮ್ಮ ಅವ್ಗ. ಅದಕ್ಕೆ ನನಗೆ ಹೇಳಿಲ್ಲ. ಆತ್ ತಗೋರ್ವ, ಹಂಗಾರ ನಮ್ಗರ ಅಲ್ಲಿ ಯಾರದಾರ? ಸುಜಾತನ ಮತ್ತು ಗಂಡ ಮನೆಗೆ ಹೋದ್ಲು ಖುಷಿನ ಕರ್ಕೊಂಡು. ನಮ್ಗರ ಯಾರದಾರ ಹೇಳ? ಅದಕ್ಕೆ ಇಲ್ಲೇ ಬಂದ್ವಿ ಸೀದಾ. ನಿಮಗೆ ಅನ್ನಕ್ಕೆ ಮಾವರ ನಮಗರ ಯಾರದಾರ್ರಿ? ಹಂಗ್ಯಾಕಂತಿಪ್ಪ? ನಮಗೆ ನೀನು, ನಿಮಗೆ ನಾವು. ನಮಗೆ ಮಗ ಇಲ್ಲ ಅನ್ನೋ ಒಂದು ಕೊರತೆ ನೀಗ್ಸಿದಿ ನೋಡಪ್ಪ. ನೀವು ಈ ಮನೆಗೆ ಬಂದಿದ್ದು ಭಾಳ ಖುಷಿ ಆತ್ರಿ ನನಗೆ. ನನ್ನ ತಂದೆ ತಾಯಿನ ಅದಾರ, ನಾನು ಅಷ್ಟು ಖುಷಿ ಆಯ್ತು. ಚಲೋ ಆಕಿನೂ ಇಲ್ಲ ಅಂದ್ಲ, ನಾ ಇಲ್ಲೇ ಬಣತನ ಮಾಡ್ಕೋತೀನಿ ಅಂದ್ಲಲ್ಲ. ಆತ್ ತಗೋ, ನಿನ್ಗೆ ಹೆಂಗೆ ಮನಸ್ಸಿಗೆ ಖುಷಿ ಆಕತ್ತೆ ಹಾಗೆ ಆಗಲಿ ಅಂತೇಳಿ ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ ರೀ. ನನಗೂ 6 ತಿಂಗಳು 8 ತಿಂಗಳು ನೀಲಾ ಅಲ್ಲಿರ್ತಾಳ ಅಂದ್ರೆ ಒಂಥರ ಬೇಜಾರಾಕೈತಿ. ಮನಿ ಬಿಕೋ ಅನ್ನಿಸ್ತಿತ್ತು. ಚಲೋ ಆತ್ರಿ. ನೀಲಾ ಹೇಳುವ ಪಲಂಗ್ ಮೇಲೆ ಮಕ್ಕಳು ನಡಿ ಒಳಗಲ್ಲಿ ಬೇಕಾರೆ. ಬ್ಯಾಡ ಏನು ಬೇಡ, ಈಗ ಸದ್ಯ ನನಗೆ ಒಂದು ಸ್ವಲ್ಪ ಮಕ್ಕೊಂಡಿದ್ದೆ, ನಿದ್ದೆ ಆಗೈತಿ. ಕುಂದ್ರಿ ಚಾ ತೊಗೊಂಬರ್ತೀನಿ. ಬೇಡ ನೀ ಏನು ಚಾ ತೊಗೊಂಬರೋದು ಬೇಡ, ನಾವು ಕುಡ್ದ ಬಂದೇವೆ ಅಲ್ಲಿ ಬಸ್ ಸ್ಟ್ಯಾಂಡಿಂದ ಇಳಿತ್ಲೆ. ಏನು ಈಗ ಏನೂ ಬೇಡ, ನಾನೇ ಬೇಕಾದ್ರೆ ಹೋಗಿ ಮಾಡ್ತೀನಿ. ಯಾವ್ಯಾವ ಎಲ್ಲೆಲ್ಲದಾವ ಐಟಮ್ ಅಂತ ತೋರಿಸಿ ನಾ ಮಾಡ್ತೀನಿ. ಇನ್ಮ್ಯಾಗ ಕುಂತು ಜಾಗ ಬಿಟ್ಟು ಹೇಳಂಗಿಲ್ಲ, ನೀನು ಭಾಳ ವಿಶ್ರಾಂತಿ ತೊಗೋಬೇಕೇನ? ಹೇಳ್ರಿ ನೀವರ ಒಂದು ಸ್ವಲ್ಪ. ನಾನು ಆಕಿ ಕೆಲಸ ಮಾಡೋದು ನೋಡಿ ನನಗೆ ಸಾಕಾಕಿತ್ತು. ನಾನು ಎಷ್ಟೋ ಸಲ ಹೆಲ್ಪ್ ಮಾಡೀನಿ, ಯಾಕಂದ್ರೆ ಒಬ್ಬಕಿಗೆ ತ್ರಾಸ ಆಕೈತೆ ಅಂತೇಳಿ. ಅಲ್ಲೇ ನಿಮ್ಮ ಮನೆಗೂ ಬರಾಕೊಲ್ಲಿ ಅಂತಾಳ, ಇಲ್ಲೇ ಇರ್ತೀನಿ ಅಂತಾಳ. ನೀವು ಪಾಪ ಅಲ್ಲಿ ಮತ್ತೆ ಸುಜಾತ ಹೋಗಿಂದ ಇತ್ತಾಗ ಬರ್ಬೇಕು. ಬಿಟ್ಟು ಬಂದೇನಂದ್ರೆ ನಿಮಗಲ್ಲೇ ಆಗವಲ್ತು. ಇಲ್ಲಿ ನನಗೆ ಈಕಿದ್ ನೋಡಕ್ಕಾಗಕತ್ತಿಲ್ಲ. ದಿನ ಬೇರೆ ತುಂಬ್ತಾ ಅದಾವು, ಏನು ಮಾಡ್ಬೇಕು ನಂಗಾಗಿತ್ತು ನೋಡ್ರಿ. ಈಗ ಅಷ್ಟೇ ಅಲ್ರಿ ತಮ್ಮರ, ಆಕಿ ಯಾವಾಗಿದ್ರು ಹಿಡ್ದಿದ್ದು ಹಠಾನ ರೀ. ಆಕಿ ಏನು ಆಗ್ಬೇಕು ಅನ್ಕೊಂಡಿರ್ತಾಳೆ ಅದ ನೋಡ್ರಿ ಮಾಡೋದಕ್ಕೆ ರೀ. ಇಲ್ಲೇ ನಮ್ಮ ಅಪ್ಪ ನಮ್ಮ ಬಂದಿದ್ದು ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನೆ. ನನಗೂ ಆಗತೈತಿ. ಸರಿ ಮಾವ್ರ, ನೀವು ಈ ಕಡೆ ಕೊನೆಗಿರ್ರಿ, ನಾ ತೋರಿಸ್ತೀನಿ ಬರ್ರಿ. ಬ್ಯಾಗ್ ಇಟ್ಬಿಡ್ತೀನಿ. ಏಪ್ಪ ಏನು ಕ್ವಾಣಿಗಿನಿ, ಇಲ್ಲೇ ಪಡ್ಸಾಲಾಗ ಒಂದು ಚಾಪಿ ಕೊಡ್ರಿ, ಒಂದು ಹೊಚ್ಕೊಳಕ್ಕೆ ಕೊಡ್ರಿ, ಒಂದು 2 ದಿಂಬು ಸಾಕು. ಹಾಸ್ಕೊಂಡು ಮುಕ್ಕೋತೀವಿ ಇಲ್ಲೇ. ಅಲ್ರಿ ಮಾವ್ರ, ಹಿಂಗೆ ಯಾರು ಬಂದ್ರೆ ಅಥವಾ ಇರ್ಲಿ ಅಂತ ಮನ್ಯಾಗ ಮೊದ್ಲು 2 ಬೆಡ್ರೂಮ್ ಇಂದಿತ್ತು ರೀ. ಹಂಗಾಗಿ ಐತಿ, ಕ್ವಾಣಿನೂ ಅದಾವು, ಇನ್ನೊಂದು ಬೆಡ್ರೂಮ್ ಐತಿ. ಆತಪ್ಪ ಆಗಲಿ. ಅವ 6 ತಿಂಗಳಿಗೆ ಆಗೋಷ್ಟು ಅರ್ಬಿ ತಂದಿಲ್ಲ? ಅಯ್ಯಯ್ಯ, 6 ತಿಂಗಳಿಗಂದ್ರೆ ಏನು ನಾನೇನು 108 ಜೊತೆ ಇಟ್ಕೊಂಬರ್ಲೆ? ತಂದನಿ ಒಂದು 10 ಸೀರೆ, ಒಂದು 10 ಲಂಗ ಜಂಪರು ತಂದನಿ. ಅವನ್ನ ಒಗದು ಹಾಕ್ತೀವಿ, ಇಲ್ಲ ಏನು ಹಂಗೆ ಇಡ್ತೇವೆ 6 ತಿಂಗಳ ಗಟ್ಲಿನ. ಒಗದು ಹಾಕಿದಂಗೆ ಮತ್ತೆ ಅವನ್ನ ಒಳ್ಳೊಳ್ಳೆ ಉಟ್ಕೊಳ್ಳೋದವ. ಅದನ್ನವೇ ಮತ್ತೆ ಅದನ್ನು ತಂದಿಲ್ಲ ಇದನ್ನು ತಂದಿಲ್ಲ ಅಂತ ಹೋಗಬೇಡ ಅಂದೆ. ಮನಿ ಚಾವಿನ ಹಾಕಿ ಬಂದ್ಬಿಟ್ಟನಿ. ಹೌದಾ, ಚಲೋ ಆತ್ ಬಿಡಂಗಾರ. ಯಾರ ಏನಾರ ಕೇಳಿದ್ರೆ ನೂರಾಗ? ಏನಿಲ್ಲ, ಬಾಜುಕದು ಹೇಳಿದೆ ಒಟ್ಟು. ಎತ್ತು ಒಂದಿತ್ತಲ್ಲ ಕೊಟ್ಬಿಟ್ವಿ. ಬಾಜು ಇವರು ಗೋಡಪ್ಪನಾರ ಅವರ ತೊಗೊಂಡ್ರು ಎತ್ತಿನ. ಇದು ಎತ್ತಂತ ನೋಡು ಆಕಳನ್ನ ಅವರ ತೊಗೊಂಡ್ರು. ಯಾಕಂದ್ರೆ ಮತ್ತೀಗ ಅದಕ್ಕೆ ನೀರು ಹುಲ್ಲು ಕೊಡೋರು ಯಾರು? ನೀನು ಬಾ ಅಂದ್ರೆ ಒಲ್ಲೆಂದಿ. ಮತ್ತು ನಾನೀಗ ಅಲ್ಲಿ ಬರ್ಬೇಕಂದ್ರೆ ಇಲ್ಲಿ ಬಂದ್ರೆ ಅಲ್ಲಿ ನೀರು ಹುಲ್ಲು ಯಾರು ಹಾಕ್ಬೇಕು ದಿನ? ಅದಕ್ಕೆ ಪಾಪ ಹಾಲು ಹಿಂಡೋದು ಕೇಳಿದ್ವಿ, ತೊಗೋತೀರನ ಅಂತೇಳಿ ಹ್ಞೂ ಅಂದ ಬಿಟ್ಟ, ತೊಗೊಂಡ ಬಿಟ್ಟ. ಹೌದೇನಾ ಪಾಪ. ಸರಿ ಬರ್ರಿ ಒಳಗೆ ಬರ್ರಿವ.